ಸಂಪುಟ ವಿಸ್ತರಣೆ ಯಾವಾಗ ಆಗುತ್ತೆ ಈ ಪ್ರಶ್ನೆಗೆ ಕಾಂಗ್ರೆಸ್ ಹೈಕಮಾಂಡ್ ಬಳಿ ಕೂಡ ಸದ್ಯಕ್ಕಂತೂ ಉತ್ತರ ಇಲ್ಲ. ಈಗಾಗಲೇ ಅನೇಕ ನಾಯಕರು ರಾಜ್ಯದ ಮುಖ್ಯಮಂತ್ರಿ ಆದಿಯಾಗಿ ಎಲ್ಲ ಕಾಂಗ್ರೆಸ್ನ ಮಂತ್ರಿವರ್ಗ ಜೊತೆಗೆ ಶಾಸಕರು ದೆಹಲಿಯಲ್ಲಿ ಕಳೆದ 3 ದಿನಗಳಿಂದ ಇದ್ದಾರೆ. ಆದರೆ ಯಾರಿಗೂ ಕೂಡ ಈ ಪ್ರಶ್ನೆಗೆ ಉತ್ತರ ಸಿಗ್ತಾ ಇಲ್ಲ. ಇನ್ಫ್ಯಾಕ್ಟ್ ಇವತ್ತೇನು ಸಭೆ ಆಗೇ ಬಿಡುತ್ತೆ, ಅಂತಿಮವಾಗುತ್ತೆ, ಇವತ್ತು ರಾತ್ರಿ ಒಳಗಡೆ ಒಂದು ಚಿತ್ರಣ ಬರುತ್ತೆ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಈಗ ಕೊನೆ ಗಳಿಗೆಯಲ್ಲಿ ರಾಹುಲ್ ಗಾಂಧಿ ಅವರ ಜೊತೆಗಿನ ರಾಜ್ಯ ನಾಯಕರ ಸಭೆ ರದ್ದಾಗಿದೆ. ಈಗ ನಾಳೆಗೆ ಹೋಗಿದೆ ಅಂತ ಹೇಳ್ತಿದ್ದಾರೆ. ಹಾಗಂತ ನಾಳೆಗೂ ಕೂಡ ಮುಹೂರ್ತ ಫಿಕ್ಸ್ ಆಗಿಲ್ಲ. ಇಷ್ಟಕ್ಕೂ ಯಾವಾಗ ಸಂಪುಟ ವಿಸ್ತರಣೆ ಆಗುತ್ತೆ ನೋಡೋಣ ಬನ್ನಿ. ಫೈನಲ್ ನಾನು ಮಾತಾಡಬೇಕು. ನಮ್ಮ ಲೀಡರ್ಗಳು ಇವತ್ತು ನಾವು ಕರಿತೀವಿ ಅಂತ ಹೇಳಿದ್ದಾರೆ. ರಾಜ್ಯದವರು ಎಐಸಿಸಿ ಅಧ್ಯಕ್ಷ ಇದೆಲ್ಲ ಗೊತ್ತಿದೆ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಕೊನೆಯ ಘಟ್ಟಕ್ಕೆ ಎಂಟ್ರಿ ಕೊಟ್ಟಿದೆ. ಸರಿಸುಮಾರು 53 ದಿನಗಳ ಬಳಿಕ ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯ ಕಾಂಗ್ರೆಸ್ನತ್ತ ಗಮನ ಕೊಟ್ಟಂತೆ ಕಾಣಿಸ್ತಾ ಇದೆ. ನೇರವಾಗಿ ಸ್ಟೋರಿ ಹೇಳೋದಾದ್ರೆ, ದೆಹಲಿಯಲ್ಲಿ ರಾಜ್ಯ ನಾಯಕರಾದ ಸಿಎಂ ಡಿಕೆ ಶಿವಕುಮಾರ್, ಬಿಕೆ ಹರಿಪ್ರಸಾದ್, ಮಾಜಿ ಸಿಎಂ ಸಿದ್ದರಾಮಯ್ಯ ಜೊತೆ ಇಂದು ಸಭೆಗೆ ಹೈಕಮಾಂಡ್ ಸಿದ್ಧ ಆಗಿತ್ತು. ಆದರೆ ಲೋಕಸಭೆ ಕಾರ್ಯಕಲಾಪ ಹಿನ್ನೆಲೆ ರಾಹುಲ್ ಜೊತೆಗಿನ ಇಂದಿನ ಸಭೆ ರದ್ದಾಗಿದೆ. ನಾಳೆಗೆ ಮುಂದೂಡಿಕೆ ಆಗಿದ್ದು ಸಮಯ ಇನ್ನೂ ನಿಗದಿಯಾಗಿಲ್ಲ. ಈ ಸಭೆಯಲ್ಲಿ ಸಂಪುಟ ಸೇರ್ಪಡೆಯಾಗೋ ಶಾಸಕರ ಬಗ್ಗೆ ವಿವರವಾಗಿ ಚರ್ಚಿಸಲಿದ್ದಾರೆ. ನಿನ್ನೆ ರಾತ್ರಿ ಎಐಸಿಸಿ ಸಂಘಟನಾ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್, ಸಿಎಂ ಡಿಕೆಶಿ, ಬಿಕೆ ಹರಿಪ್ರಸಾದ್ ಹಾಗೂ ಸಿದ್ದರಾಮಯ್ಯ ಜೊತೆ ಪ್ರತ್ಯೇಕವಾಗಿ ಮಾತುಕತೆ ನಡೆಸಿದ್ರು. ಮೂವರು ನಾಯಕರು ಪಟ್ಟಿ ಸಲ್ಲಿಕೆ ಮಾಡಿದ್ದು ಸಂಪುಟ ರಚನೆಯ ಮಾನದಂಡವನ್ನ ಇನ್ನೊಮ್ಮೆ ಚರ್ಚೆ ಮಾಡಿದ್ರು. ಅದರಲ್ಲೂ 60% 75% ಹೊಸ ಮುಖಗಳಿಗೆ ಅವಕಾಶ ಕೊಡಬೇಕು ಅನ್ನೋದು ಸಿಎಂ ಡಿಕೆ ಶಿವಕುಮಾರ್ ಒಲವು. ಈ ಮೂಲಕ ಹಿರಿಯರ ಕಿರಿಕಿರಿ ಬೇಡ ಎಂಬುದು ಸಿಎಂ ಡಿಕೆ ಲೆಕ್ಕಾಚಾರ. ಆದರೆ ಅತ್ತ ಮಾಜಿ ಸಿಎಂ ಸಿದ್ದರಾಮಯ್ಯ ಹಿರಿಯರಿಗೂ ಮಣೆ ಹಾಕಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಆದರೆ ಹೈಕಮಾಂಡ್ 20 ಸ್ಥಾನಗಳ ಪೈಕಿ ಕನಿಷ್ಠ 12 ಮಂದಿ ಹೊಸಬರಿಗೆ ಮಣೆ ಹಾಕೋ ಬಗ್ಗೆ ಚಿಂತಿಸಿದೆ. ಇನ್ನು 3 ಕೊಟ್ಟಿರುವ ಪಟ್ಟಿಯ ಪೈಕಿ 14 ಹೆಸರಿಗೆ ಸಹಮತವಿದ್ದು ಬಾಕಿ ಇರುವ 6 ಹೆಸರುಗಳಿಗೆ ಚರ್ಚೆ ಆಗಬೇಕಿದೆ ಎನ್ನಲಾಗಿದೆ. ಇನ್ನು ಡಿಸಿಎಂ ವಿಚಾರ ಕೂಡ ಚರ್ಚೆಯಲ್ಲಿದ್ದು, ಲಿಂಗಾಯತ ಹಾಗೂ ಎಸ್ಟಿ ಸಮುದಾಯವನ್ನ ದೃಷ್ಟಿಯಲ್ಲಿಟ್ಟುಕೊಂಡು 2 ಡಿಸಿಎಂ ರಚಿಸಲು ಸಿಎಂ ಡಿಕೆ ಶಿವಕುಮಾರ್ ಒಲವು ತೋರಿದ್ದಾರೆ ಎನ್ನಲಾಗಿದೆ. ಇನ್ನು ಸಚಿವರ ರೇಸ್ನಲ್ಲಿ ಘಟಾನುಘಟಿಗಳೇ ಸೇರಿದ್ದು ದೆಹಲಿಯಲ್ಲಿ ಭಾರೀ ಲಾಬಿ ನಡೀತಾ ಇದೆ. ದೆಹಲಿಯಲ್ಲಿರೋ ಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿ, ಹೈಕಮಾಂಡ್ ಕರೆಗೆ ಕಾಯ್ತಿದ್ದೀವಿ ಅಂದ್ರು. ಎಲ್ಲ ಡಿಸ್ಕಷನ್ ಮಾಡಿದೀವಿ. ಫೈನಲ್ ನಾನು ಮಾತಾಡಬೇಕು. ನಮ್ಮ ಲೀಡರ್ಗಳು ಇವತ್ತು ನಾವು ಕರಿತೀವಿ ಅಂತ ಹೇಳಿದ್ದಾರೆ. ಕಾಯ್ತಾ ಇದ್ದೀವಿ. ಹಾಗಾದ್ರೆ ಸಚಿವ ಸ್ಥಾನದ ರೇಸ್ನಲ್ಲಿ ಇರೋ ಪ್ರಮುಖರು ಯಾರ್ಯಾರು, ಯಾವ್ಯಾವ ಸಮುದಾಯದಿಂದ ಯಾವ್ಯಾವ ಶಾಸಕರು ಮುಂಚೂಣಿಯಲ್ಲಿದ್ದಾರೆ ಅಂತ ನೋಡೋಣ. ಜಾತಿವಾರು ಲಾಬಿ ಗಮನಿಸಿದ್ರೆ, ಲಿಂಗಾಯತ ಕೋಟಾದಲ್ಲಿ ಅಶೋಕ್ ಪಟ್ಟಣ್, ಲಕ್ಷ್ಮಣ್ ಸವದಿ, ಕಾಶಪ್ಪನವರ್, ಯಶವಂತರಾಯಗೌಡ, ಶಿವಾನಂದ ಪಾಟೀಲ್, ಬಸವರಾಜ ರಾಯರೆಡ್ಡಿ, ಜಿಎಸ್ ಪಾಟೀಲ್, ಎಸ್ಎಸ್ ಮಲ್ಲಿಕಾರ್ಜುನ್ ಹೆಸರು ಮುಂಚೂಣಿಯಲ್ಲಿದೆ. ಈ ಪೈಕಿ 4 ಸಂಪುಟಕ್ಕೆ ಎಂಟ್ರಿ ಕೊಡುವ ಸಾಧ್ಯತೆ ಇದೆ. ಇನ್ನು ಒಕ್ಕಲಿಗ ಕೋಟಾದ ಬಗ್ಗೆ ಹೇಳೋದಾದ್ರೆ, ಚಲುವರಾಯಸ್ವಾಮಿ, ಮಾಗಡಿ ಬಾಲಕೃಷ್ಣ, ಶರತ್ ಬಚ್ಚೇಗೌಡ, ಶಿವಲಿಂಗೇಗೌಡ ಟಾಪ್ ರೇಸ್ನಲ್ಲಿದ್ದಾರೆ. 2 ಅಥವಾ 3 ಸ್ಥಾನ ಗಿಟ್ಟಿಸುವ ಸಾಧ್ಯತೆ ಇದೆ. ಇನ್ನು ಒಬಿಸಿ ಸಮುದಾಯದಡಿ ಭಾರೀ ಪೈಪೋಟಿ ಇದ್ದು, ಅಜಯ್ ಸಿಂಗ್, ಗವಿಯಪ್ಪ, ಶಿವಣ್ಣನವರ್, ರಾಘವೇಂದ್ರ ಹಿಟ್ನಾಳ್, ಶ್ರೀನಿವಾಸ ಮಾನೆ, ಸಂತೋಷ್ ಲಾಡ್, ಮಂಕಾಳು ವೈದ್ಯ, ಪುಟ್ಟರಂಗ ಶೆಟ್ಟಿ, ಎಎಸ್ ಪೊನ್ನಣ್ಣ, ಮಧು ಬಂಗಾರಪ್ಪ ಹಾಗೂ ಬೇಳೂರು ಗೋಪಾಲ್ ಕೃಷ್ಣ ಹೆಸರಿದೆ. ಇನ್ನು ಎಸ್ಟಿ ಕೋಟಾದಡಿ ರಘುಮೂರ್ತಿ, ಕಂಪ್ಲಿ ಗಣೇಶ್, ಬಸನಗೌಡ ದದ್ದಲ್ ರೇಸ್ನಲ್ಲಿದ್ದಾರೆ. ಹಾಗೆ ಎಸ್ಸಿ ಸಮುದಾಯದ ಬಗ್ಗೆ ಹೇಳೋದಾದ್ರೆ, ಪ್ರಸಾದ್ ಅಬ್ಬಯ್ಯ, ಮಳವಳ್ಳಿ ನರೇಂದ್ರ ಸ್ವಾಮಿ, ಮಹದೇವಪ್ಪ, ಆರ್ಬಿ ತಿಮ್ಮಾಪುರ ಇದ್ರೆ, ಭೋವಿ ಸಮಾಜದಿಂದ ಶಿವರಾಜ್ ತಂಗಡಗಿ ಹೆಸರಿದೆ. ಲಮಾಣಿ ಸಮುದಾಯದಿಂದ ರುದ್ರಪ್ಪ ಲಮಾಣಿಗೆ ಸಚಿವ ಸ್ಥಾನ ನೀಡಬೇಕು ಎಂಬ ಒತ್ತಡವಿದೆ. ಇನ್ನು ಮುಸ್ಲಿಂ ಕೋಟಾ ಫೈಟ್ ಕೂಡ ಇಂಟ್ರೆಸ್ಟಿಂಗ್ ಆಗಿದ್ದು, ಜಮೀರ್ ಅಹ್ಮದ್ ಖಾನ್, ತನ್ವೀರ್ ಸೇಠ್, ರಿಜ್ವಾನ್ ಅರ್ಷದ್, ಎನ್ಎ ಹ್ಯಾರಿಸ್ ಮತ್ತು ಸಲೀಂ ಅಹ್ಮದ್ ಪೈಪೋಟಿ ನಡೆಸ್ತಾ ಇದ್ದಾರೆ. ಮಹಿಳೆಯರ ವಿಭಾಗದಲ್ಲಿ ಆರತಿ ಕೃಷ್ಣ ವೈಲ್ಡ್ ಕಾರ್ಡ್ ಎಂಟ್ರಿ ಪಡೆದಿದ್ರೆ, ಲಕ್ಷ್ಮೀ ಹೆಬ್ಬಾಳ್ಕರ್, ಕನೀಸ್ ಫಾತಿಮಾ ಮತ್ತು ಉಮಾಶ್ರೀ ಹೆಸರಿದೆ. ಹಾಗೆ ಸ್ಪೀಕರ್ ಸ್ಥಾನಕ್ಕೆ ಬಿಆರ್ ಪಾಟೀಲ್, ಎಚ್ಕೆ ಪಾಟೀಲ್ ಹಾಗೂ ದಿನೇಶ್ ಗುಂಡೂರಾವ್ ಹೆಸರು ಕೇಳಿಬರ್ತಿದೆ. ಇದನ್ನ ಹೊರತುಪಡಿಸಿ ಒಳ ಲೆಕ್ಕಾಚಾರಗಳ ಬಗ್ಗೆ ಮಾತನಾಡೋದಾದ್ರೆ, ನಾಯಕರ ಹಿತಾಸಕ್ತಿ, ಅವರವರ ರಾಜಕೀಯ ಕೂಡ ಸಂಪುಟ ವಿಸ್ತರಣೆ ಮೇಲೆ ನೆರಳು ಬೀರಿದೆ. ಉದಾಹರಣೆಗೆ ರಾಘವೇಂದ್ರ ಹಿಟ್ನಾಳ್ ಹೈದರಾಬಾದ್ ಕರ್ನಾಟಕ ಪ್ರದೇಶದ ಕುರುಬ ಸಮುದಾಯದ ಪ್ರತಿನಿಧಿ. ಆ ಭಾಗದ 43 ಶಾಸಕರ ಪೈಕಿ ಏಕೈಕ ಕುರುಬ ಪ್ರತಿನಿಧಿ ಆದ್ರೆ, ಸಿದ್ದರಾಮಯ್ಯ ಅವರ ಬದಲಾಗಿ ಬ್ಯಾಡಗಿ ಶಾಸಕ ಶಿವಣ್ಣನವರ್ ಪರ ಬ್ಯಾಟ್ ಬೀಸ್ತಿದ್ದಾರೆ. ಅತ್ತ ನಾಯಕರು ಅವರನ್ನ ಕೇಳಿದ್ರೆ 2 ಹೆಸರು ಹೇಳ್ತೀನಿ ಅಂತಿದ್ದಾರಂತೆ. ಅದೇ ರೀತಿ ಜಮೀರ್ ವಿಷಯದಲ್ಲೂ ಸಿದ್ದರಾಮಯ್ಯ ಬೆಂಬಲ ನೀಡ್ತೀನಿ ಅಂತಿದ್ರು ಟಗರು ಕಾಲ್ ಕೆರೆಯೋದನ್ನ ಕಡಿಮೆ ಮಾಡಿಲ್ಲ. ಹೀಗಾಗಿ ದಾವಣಗೆರೆ ವಿಚಾರದಲ್ಲಿ ಜಮೀರ್ ಈಗಾಗಲೇ ಕ್ಷಮೆ ಕೇಳಿದ್ದೇನೆ ಅಂತ ಸ್ಪಷ್ಟನೆ ನೀಡಿದ್ದಾರೆ. ಹಾಗೆ ಬೆಳಗಾವಿ ಲಕ್ಷ್ಮಣ ಸವದಿ ಎಂಟ್ರಿಯು ಚರ್ಚೆಗೆ ಕಾರಣವಾಗ್ತಾ ಇದೆ.
ಬಿಜೆಪಿಯಿಂದ ಸವದಿ ಕಾಂಗ್ರೆಸ್ಗೆ ಕಾಲಿಡುವಾಗ ಮಂತ್ರಿ ಸ್ಥಾನದ ಭರವಸೆ ಕೊಟ್ಟಿದ್ವಿ ಎಂಬುದು ಸಿಎಂ ಡಿಕೆಶಿ ನಿಲುವಾದ್ರೆ, ಜಾರಕಿಹೊಳಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಚಿಕ್ಕೋಡಿ ಕ್ಷೇತ್ರದಲ್ಲಿ ಪಕ್ಷಕ್ಕೆ ಅವರಿಗೆ ಮತಗಳೇ ಹೆಚ್ಚಾಗಿ ಬರಲಿಲ್ಲ, ಹೀಗಾಗಿ ಅಶೋಕ್ ಪಟ್ಟಣ್ಗೆ ಕೊಡಿ ಎಂತಿದ್ದಾರೆ. ಇನ್ನೊಂದೆಡೆ ಮಾಜಿ ಸಿಎಂ ಸಿದ್ದರಾಮಯ್ಯ, ಆರ್.ವಿ. ದೇಶಪಾಂಡೆ, ಎಚ್.ಕೆ. ಪಾಟೀಲ್, ಸಂತೋಷ್ ಲಾಡ್, ಬಸವರಾಜ ರಾಯರೆಡ್ಡಿ, ಎಚ್.ಸಿ. ಮಹದೇವಪ್ಪ ಹೀಗೆ ಹಿರಿಯ ಮತ್ತು ಮೂಲ ಜನತಾ ಪರಿವಾರದವರ ಪರ ಬ್ಯಾಟ್ ಬೀಸ್ತಿದ್ರೆ, ಸಿಎಂ ಡಿಕೆಶಿ ಮಾತ್ರ ಮೂಲ ಕಾಂಗ್ರೆಸ್ಸಿಗರ ಜೊತೆ ಯಂಗ್ ಟೀಮ್ ಬಯಸ್ತಿದ್ದಾರೆ. ಇದೆಲ್ಲದರ ನಡುವೆ ಮಲ್ಲಿಕಾರ್ಜುನ ಖರ್ಗೆ ಸಹ ಗವಿಯಪ್ಪ ಸೇರಿದಂತೆ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ತಮ್ಮ ಆಪ್ತರಿಗೆ ಲಾಬಿ ಮಾಡ್ತಿದ್ದಾರೆ. ಕೃಷ್ಣ ಬೈರೇಗೌಡರಂತಹ ಪರ್ಯಾಯ ನಾಯಕರ ಮಾತನ್ನ ಸಹ ಹೈಕಮಾಂಡ್ ಕೇಳ್ತಿದೆ. ಜೊತೆಗೆ ಚುನಾವಣಾ ತಂತ್ರಜ್ಞ ಸುನೀಲ್ ಕನಗೋಳ್ ಸಹ ತಮ್ಮದೊಂದಿಷ್ಟು ಮಾಹಿತಿಯನ್ನ ರಾಹುಲ್ ಗಾಂಧಿಗೆ ನೀಡಲಿದ್ದಾರೆ. ಇದನ್ನ ಆಧರಿಸಿ ರಾಹುಲ್ ತಮ್ಮದೇ ಪಟ್ಟಿ ನೀಡಿದ್ರೂ ಅಚ್ಚರಿಯೇನಿಲ್ಲ. ಲಿಂಗಾಯತ ಸಮುದಾಯಕ್ಕೆ ಎಷ್ಟು ಸಚಿವ ಸ್ಥಾನ ಅನ್ನೋದು ಹೈಕಮಾಂಡ್ ನಿರ್ಧಾರ ಅಂತ ಸಚಿವ ಎಂಬಿ ಪಾಟೀಲ್ ಹೇಳಿದ್ರು. ಅದೆಲ್ಲ ಗೊತ್ತಿದೆ, ಹೈಕಮಾಂಡ್ ಗೊತ್ತಿದೆ. ನಮ್ಮ ಮುಖಂಡರೆಲ್ಲರೂ ಮುಖ್ಯಮಂತ್ರಿ ಇಟ್ಕೊಂಡು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ರಾಜ್ಯದವರೇ AICC ಅಧ್ಯಕ್ಷ ಆಗಿದ್ದು, ಇದೆಲ್ಲ ಒಬ್ಬರು ಗೊತ್ತಿದೆ. ಎಲ್ಲ ಮಾಡ್ಕೊಂಡು ಒಂದು ಸೂಕ್ತ ನಿರ್ಧಾರ ತೆಗೆದುಕೊಂಡು ಇವತ್ತು ನಾಳೆಯೊಳಗೆ ಎಲ್ಲ ಫೈನಲ್ ಆಗುತ್ತೆ ಅಂತ DCM ಪರಮೇಶ್ವರ್ ಹೇಳಿದ್ರು. ಇವತ್ತು ಸಂಜೆ ಬಹುಶಃ ರಾಹುಲ್ ಗಾಂಧಿಯವರು ಮತ್ತು ನಮ್ಮ AICC ಅಧ್ಯಕ್ಷರು, ನಮ್ಮ ಇನ್ಚಾರ್ಜ್ ಸೆಕ್ರೆಟರಿಗಳು, ಪ್ರಧಾನ ಕಾರ್ಯದರ್ಶಿಗಳು ಮತ್ತು CM ಇವರು ಅಧ್ಯಕ್ಷರು, ex-CM ಅವರೆಲ್ಲ ಚರ್ಚೆ ಮಾಡಿ ಫೈನಲ್ ಮಾಡ್ಕೊಂಡು ಬರ್ತಾರೆ. ಇವತ್ತು ನಾಳೆ ಆಗ್ಬೋದು. ಸಂಪುಟದ ನಡುವೆ ಉಪಮುಖ್ಯಮಂತ್ರಿಗಳ ಸ್ಥಾನದ ಬಗ್ಗೆ ಕೂಡ ಚರ್ಚೆ ನಡೆಯಲಿದ್ದು, ಈ ವೇಳೆ DCM ಚರ್ಚೆ ಶುರುವಾದ್ರೆ ಇನ್ನಷ್ಟು ಕಗ್ಗಂಟು ಎದುರಾಗುವ ಸಾಧ್ಯತೆ ಇದೆ. ಹಾಲಿ ಉಪಮುಖ್ಯಮಂತ್ರಿ ಜೊತೆ 2 DCM ಸೇರಿಸಿದ್ರೆ ಹೊಸದೊಂದು ಜಾತಿ ಸಮೀಕರಣ ಸಿದ್ಧಪಡಿಸಲಾಗುತ್ತೆ. ಅತ್ತ ಸಂಪುಟವನ್ನ ಸಹ ಮುಂದಿನ 2028ರ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ರಚಿಸಲು ತೀರ್ಮಾನಿಸಲಾಗಿದ್ದು, ಕೆಲ ಹೊಸ ಮುಖಗಳು ಕೊನೆ ಕ್ಷಣದಲ್ಲಿ ಎಂಟ್ರಿ ಆದ್ರೂ ಅಚ್ಚರಿಯೇನಿಲ್ಲ. ಪ್ರಸನ್ನ ಜೊತೆ ಪ್ರಮೋದ್, TV9 ಬೆಂಗಳೂರು.